ನಮಸ್ಕಾರ. ಇವತ್ತಿನ ಸ್ಪೆಷಲ್ ಅಂದರೆ ದೋಸಾ ಹಿಟ್ಟಿನ ತಯಾರಿ, ಅದಾದಮೇಲೆ ದೋಸಾ ಸಾಂಬಾರು ಚಟ್ನಿ ಮಾಡೋಣ ಅಂತ ಮಾಡಿರ್ತೀವಿ. ಇಲ್ಲೇ ನಿನ್ನೆ ರಾತ್ರಿ ಹಾಕಿಟ್ಟಿದ್ದು ಉದ್ದಿನಬೇಳೆ, ಆಮೇಲೆ ಇಲ್ಲಿ ಅಕ್ಕಿ ನೆನೆ ಹಾಕಿಟ್ಟಿವಿ 3:1 ರೇಷಿಯೋ. ಆಮೇಲೆ ಇದು ನಮ್ಮದು ಅಲ್ಟ್ರಾ ಅಂಥೇಳಿ ಗ್ರೈಂಡರ್, ಇದ್ರೊಳಗೆ ಈಗ ಹಾಕಿ ರುಬ್ತೀನಿ. ಈಗ ಇದು ಮಷೀನ್ ಅದ, ಎಲೆಕ್ಟ್ರಿಕಲ್ ಮಷೀನು. ಸೊ ಇದನ್ನು ಹಿಂಗೆ ಒಳಗೆ ಸೆಟ್ ಮಾಡಿ ಒಳಗೆ ಹಿಂಗಿರ್ತದೆ ಇದು. ಈಗ ಇದ್ರಾಗ ನೆನೆ ಹಾಕಿದ್ದೆಲ್ಲ ಉದ್ದಿನಬೇಳೆ ಮೊದಲು ರುಬ್ಕೊಂಬಿಡೋದು ಕಂಪ್ಲೀಟ್. ಈಗ ಆಲ್ಮೋಸ್ಟ್ ಎಲ್ಲ ಉದ್ದಿನಬೇಳೆ ಹಾಕಿನಿ. ಏನಿಲ್ಲ ಅಂದರೆ ಲಿಡ್ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಸ್ಟಾರ್ಟ್ ಮಾಡ್ಬೇಕು ಅಷ್ಟೇ. ಈಗ ನೆಕ್ಸ್ಟ್ ಲಾಕ್ ಮಾಡಬೇಕು, ಸ್ಟಾರ್ಟ್ ಮಾಡೋದು. ಈಗ ಯು ಕ್ಯಾನ್ ಸಿ ಹೌ ಇಟ್ ಈಸ್ ರನ್ನಿಂಗ್. ಇದು ಅಲ್ಟ್ರಾ ಅಂಥೇಳಿ ನಾವು ಬೆಂಗಳೂರಿಂದ ಬರ್ಬೇಕಾದ್ರೆ ತಂದಿದ್ವಿ. ಅವಾಗ ಅದೇನೇ ಯೂಸ್ ಮಾಡ್ತೀವಿ, ಚಲೋ ಬ್ರ್ಯಾಂಡ್ ಅದು. ಇಫ್ ಯು ಆರ್ ಮೇಕಿಂಗ್ ರೆಗ್ಯುಲರ್ ಇಡ್ಲಿ, ದೋಸೆ, ಚಟ್ನಿ ಎಲ್ಲ ರುಬ್ಬೋದು ಇದ್ರಾಗ. ಹಿಂಗೆ ಸ್ಪಿನ್ ಆಗ್ತಿತ್ತು ಅವಾಗ. ಹೋಪ್ ಯು ಆಲ್ ಕ್ಯಾನ್ ಸಿ ಇಟ್. ಅದೇನು ಸ್ಪಿಲ್ ಆಗೋದಿಲ್ಲ, ಏನಿಲ್ಲ. ಸ್ಪಿಲ್ ಆದರೂ ಮೇಲೊಂದು ಲಿಡ್ ಅದ, ಅದು ಮುಚ್ಚಿಬಿಡ್ತೀನಂತೆ. ಈಗ ನೋಡ್ರಿ, ಅದು ಉದ್ದಿನಬೇಳೆ ಹಿಂಗೆ ಸ್ವಲ್ಪ ನೀರು ಹಾಕಿದೆ, ಯಾಕಂದ್ರೆ ಭಾಳ ಗಟ್ಟಿತ್ತು. ಈಗ ಸ್ಪಿನ್ ಆಗಿ ಕಂಪ್ಲೀಟ್ ಗ್ರೈಂಡಾಗಿ ಬರ್ತದೆ. ಫಾರ್ ದೋಸ್ ಹೂ ಲೈಕ್ಸ್ ಇಡ್ಲಿ, ದೋಸಾ, ಉತ್ತಪ್ಪಂ, ದಿಸ್ ಇಸ್ ಅ ಗುಡ್ ಮಷೀನ್. ದಿ ಆಲ್ಮೋಸ್ಟ್ ಡನ್, ಲೈಕ್ ಲೆಸ್ ದ್ಯಾನ್ 5 minutes. ಈಗ ನೋಡ್ತೀನಿ, ಸ್ಟಾಪ್ ಮಾಡೀನಿ. ಸೊ ಲೆಟ್ ಮೀ ಓಪನ್ ದಿಸ್ ಲಿಡ್ and see, check for consistency. ಆಮೇಲೆ ಅಕ್ಕಿ ಹಾಕಿ ಸ್ಪಿನ್ ಮಾಡೋಕ್ಕಷ್ಟೇ. ಫುಲ್ ಸಾಫ್ಟ್ ಆಗೋದು, ಏನೂ ಉಳಿದಿಲ್ಲ ಅದ್ರಾಗ. ಈಗೆಲ್ಲ ಟ್ರಾನ್ಸ್ಫರ್ ಮಾಡಿದೆ. ಈಗ ನೋಡಿ, ಇಲ್ಲೆಲ್ಲ ಟ್ರಾನ್ಸ್ಫರ್ ಮಾಡೀನಿ. ಅದೇನು ಕ್ಲೀನ್ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ನೆಕ್ಸ್ಟ್ ಅಕ್ಕಿ ಹಾಕ್ಬಿಡ್ತೀನಿ. ಅಕ್ಕಿ ಹಾಕ್ಬೇಕಾದ್ರೆ ಇಲ್ಲಿ ತೆಗೆದಿಟ್ಟಿದ್ದೆ, ಇದನ್ನು ತೆಗೆದು ಮತ್ತು ವಾಪಸ್ ಸ್ಪಿನ್ನರ್ ಒಳಗೆ ಹಾಕ್ತೀನಿ. ಸ್ಪಿನ್ನರ್ ಒಳಗಾಯ್ತು. ನೆಕ್ಸ್ಟ್ ಅಂದ್ರೆ ಈಗ ಇದ್ರಾಗ ಅಕ್ಕಿ ರುಬ್ಬಿಡೋದು. ಮೊದಲಿಗೆ ಸ್ವಲ್ಪ ಹಾಕಿ ಒಂದು 2 ಸ್ಪಿನ್ ಮಾಡ್ತೀನಿ, ಆಮೇಲೆ ಫಸ್ಟ್ ಹಾಕಿಬಿಡ್ತೀನಿ. ಸೊ ದಟ್ ಸ್ಪಿನ್ನರ್ ವಿಲ್ ಗೆಟ್ ಬ್ಯಾಲೆನ್ಸ್ಡ್. ಅದಾದಮೇಲೆ ಅಷ್ಟು ಹಾಕ್ಬಿಟ್ಟು ಭಾಳ ಈಸಿ ಇರ್ತದೆ. ಆದಷ್ಟು ಏನಂದ್ರೆ ಇದು ಕೊಟ್ಟಿದ್ದು ಯುಟೆನ್ಸಿಲ್ಸನ್ನ ಯೂಸ್ ಮಾಡಬೇಕು, ಬೇರೆ ಯೂಸ್ ಮಾಡಬಾರ್ದು. ಸ್ಪೂನ್ ಹಿಡ್ಕೊಂಡು ಒಳಗೆ ಹಾಕ್ಬೇಕಾದ್ರೆ, ಬಿಕಾಸ್ ವಿ ಡೋಂಟ್ ವಾಂಟ್ ದಟ್ ಮಷಿನ್ ಟು ಬಿ ಬ್ಯಾಂಡ್ ಫಾರ್ ವಾಟ್ ಎವರ್ ರೀಸನ್. ಸೊ ಆಲ್ರೆಡಿ ಟೈಟ್ ಮಾಡಿದೆ. ಸೊ ಲೆಟ್ ಮೀ ಸ್ಪಿನ್ ಇಟ್ ಫಾರ್ ಸಮ್ ಟೈಮ್. ಆ್ಯಂಡ್ ಐ ವಿಲ್ ಆ್ಯಡ್ ಆಲ್ ದಿಸ್ ರೈಸ್ ಆ್ಯಂಡ್ ಇನ್ another 5 minutes ಇಟ್ ವಿಲ್ ಆಲ್ ಬಿ ಡನ್. ಇಲ್ಲ ಸ್ವಲ್ಪ ನೀರು ಇಟ್ಕೊಂಡಿನಿ. ಸೊ ಇನ್ ಕೇಸ್ ಇಫ್ ಇಟ್ ಈಸ್ ಟೂ ಡ್ರೈ, ದೆನ್ ಐ ಕ್ಯಾನ್ ಪುಟ್ ಸಮ್ ವಾಟರ್. ಇಟ್ ವಿಲ್ ಮೇಕ್ ಇಟ್ ಈಸಿ ಫಾರ್ ಗ್ರೈಂಡಿಂಗ್. ಈಗೆಲ್ಲ ಅಕ್ಕಿ ಹಾಕಿಬಿಟ್ರೆ ಕಂಪ್ಲೀಟ್ ರುಬ್ಬಿರುತ್ತೆ ಈಗ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಹೆಲ್ಪ್ ಈಸ್ ಮೆಂತ್ಯ ಎಲ್ಲಿ ಹಾಕಿದ್ದು ಅವು ಗಾಯಬಾದವು ಅಂದ್ರೆ ಇಟ್ ಈಸ್ ಆಲ್ರೆಡಿ ಡನ್. ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟು ಗ್ರೈಂಡ್ ದೆಮ್. ಸೊ ಈ ಬೌಲ್ನೊಳಗೆ ರೆಡಿ ಇರ್ತೀನಿ. ಈಗ ಇದ್ರಾಗ ಮಿಕ್ಸ್ ಮಾಡಿಬಿಡ್ತೀನಿ. ಇಲ್ಲಿ ಆಲ್ರೆಡಿ ಉದ್ದಿನ ಹಿಟ್ಟು ರೆಡಿ ಅದ. ಎರಡೂ ಮಿಕ್ಸ್ ಮಾಡಿ 2 ತಾಸಿಟ್ಟು ದೆನ್ ರೆಡಿ ಫಾರ್ ದೋಸಾ, ಉತ್ತಪ್ಪಂ, ಬೇಕಂದ್ರೆ ಇಡ್ಲಿನೂ ಮಾಡ್ಬೋದು. ಸ್ವಲ್ಪ ಸಾಫ್ಟ್ ಆಗಲ್ಲ ಅಂತ ತಿಳ್ಕೊಂಡು ಒಂದು ಇದ್ರೊಳಗೆ ಒಂದಿಷ್ಟು ಅವಲಕ್ಕಿ ನೆನೆ ಹಾಕಿಟ್ಟಿದ್ದೆ, ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೋ ನಿಮಗೆ ಅಂದ್ಕೊಂಡು ಯೂಸ್ ತೆಳ್ಳನ ಅವಲಕ್ಕಿ ಅಥವಾ ದಪ್ಪನ ಅವಲಕ್ಕಿ ಯಾವುದಾರ ಒಂದು 10-15 ನಿಮಿಷ ನೆನೆ ಹಾಕಿಟ್ಟು ಅದನ್ನು ಮಿಕ್ಸ್ ಮಾಡ್ಬೋದು. ಅಷ್ಟೇ 1 ಕಪ್. ಓಕೆ, ನಾವು ದ ಟೈಮ್ ಟು ಆ್ಯಡ್ ಸಮ್ ಅವಲಕ್ಕಿ ನೆನೆಸಿದ್ದು ಮೀಡಿಯಮ್ ಇದ್ದು ಮನೆಯಾಗ ಅವನ್ನ ಯೂಸ್ ಮಾಡಿರ್ತೀನಿ. ಸೊ ಲೆಟ್ ಮಿ ಆ್ಯಡ್ couple of spoons.
ನೆಕ್ಸ್ಟ್ ಅದು ಗ್ರೈಂಡ್ ಆದಮೇಲೆ ತೆಗೆದುಬಿಡೋಣ. You can see mixing ಅವಲಕ್ಕಿ with ಅಕ್ಕಿ ಹಿಟ್ಟು. Okay, it is like pretty much done. As you can see the formation of that spiral thing. That means it is fine and liquidy and everything. Yeah, that's what. Yeah, there is no grains, nothing. It's all soft and nice. Almost done. I'm going to turn it off and then release the lock here. Yeah, perfect. ಸೊ ಈಗ ತೆಗೆದು ಭಾಳ ಈಸಿ ಅದು. ಇದು ಸ್ಲೋ ಆಗಿ ತೆಗಿಬೇಕು, ಜಲ್ದಿ ಭಾಳ ಜೋರಾಗಿ ತೆಗಿಬಾರ್ದು, ಬಬಲ್ಸ್. ಹಿಯರ್ ಸೆಕೆಂಡ್ lift it up and then just like that pull it up, mix it up. So simple it is, no special tools needed, there are no attachments, easy to transfer. So here it is how it looks after taking everything off. Hardly anything left, that's okay. You can leave it on, just rinse it with the running water in the sink. It will not take much time. If you leave it on dry, then it will be hard work for you to clean it up. ಅದನ್ನು ಅವಾಗಿಂದ ಅವಾಗ ನೀರು ಹಾಕಿ ರಿನ್ಸ್ ಮಾಡಿ ಇಟ್ಬಿಟ್ಟೇನೆ ಆಲ್ರೆಡಿ. ನಾನು ಇದನ್ನು ಒಂದು ರಿನ್ಸ್ ಮಾಡಿಬಿಡ್ತೀನಿ. ದೆನ್ ದ ಕ್ಲೀನಿಂಗ್ ಇಸ್ ಆಲ್ಸೋ ಎ ಬ್ರೀಸ್. ಈಗ ಹೇಳಿದೆ ಸ್ವಲ್ಪ ಮಿಕ್ಸ್ ಮಾಡ್ತಂತೆ. ಸೊ ಕಂಪ್ಲೀಟಾಗಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಉದ್ದಿನ ಬೇಳೆ ಹಿಟ್ಟು ಮಾಡಿದ್ದು, ಆಮೇಲೆ ಅಕ್ಕಿ ಹಿಟ್ಟು, ಆಮೇಲೆ ಅವಲಕ್ಕಿ ಎಲ್ಲ ಸೇರಿದ್ದು ಮಿಕ್ಸ್ ಮಾಡಿದರೆ ಸರಿಯಾಗಿ. ದೆನ್ ಫರ್ಮೆಂಟೇಷನ್ ಆಗ್ತದೆ. 3 to 4 hours ಫರ್ಮೆಂಟೇಷನ್ ಬೇಕು. ಹಿಂಗೆ ಇಷ್ಟು ತನಕ ಜಾಸ್ತಿ ನೀರು ಹಾಕ್ಬಾರ್ದು. ಈಗ ನಾಳೆ ಬೇಕಾದ್ರೆ ನೀವು ರೆಡಿ ಫಾರ್ ಮೇಕಿಂಗ್ ದೋಸಾ, ದೆನ್ ಯು ಕ್ಯಾನ್ ಆ್ಯಡ್ ಲಿಟ್ ಬಿಟ್ ಎಕ್ಸ್ಟ್ರಾ ವಾಟರ್ ಇಫ್ ಯು ಲೈಕ್. ಮೀನ್ ಟೈಮ್ ಇದೆಲ್ಲ ರಿನ್ಸ್ ಮಾಡಿ ತಗೊಂಬಿಟ್ಟಿನಿ, ಸೊ ದಟ್ ಅದು ಒಣಗೋಕ್ಕಿಂತ ಮೊದಲೆಲ್ಲ ತೆಗೆದುಬಿಟ್ರೆ ಕಟ್ಗಾಗೋದಿಲ್ಲ. ಆಮೇಲೆ ಇದು ಸ್ಪಿನ್ನಿಂಗ್ ವೀಲ್ಸ್ ಏನಿರ್ತಾವೆ ಇದನ್ನು ವೈಪ್ ಮಾಡಿಬಿಟ್ಟೆ ತೊಳೆದು ಸ್ವಚ್ಛಾಗಿ. ಯಾಕಂದ್ರೆ ಅದಕ್ಕೆ ಕೋರ್ಸ್ ಇರ್ತಾವೆ. ದಟ್ ಕೋರ್ಸ್ ಅಂದ್ರೆ ಸ್ಟೋನ್ ಮೇಲೆ ನಾವು ಗಿರ್ನಿ ಒಳಗೆ ಕಲ್ಲು ಮುಳ್ಳಾಡಿಸ್ಬೇಕಾಗಿದ್ದಲ್ಲ, ಹಂಗೆ ಅವು ಕೋರ್ಸ್ ಮೇಂಟೈನ್ ಮಾಡ್ಬೇಕಾದ್ರೆ ಅದ್ರಾಗಿಂದು ಕೋರ್ಸ್ ಇರ್ತಾವೆ, ಅವು ಕ್ಲೀನ್ ಇರಬೇಕು. ಅದಕ್ಕೆ ಅವಾಗಿಂದ ಅವಾಗ ಕ್ಲೀನ್ ಮಾಡಿದ್ರೆ ಆ ಹಿಟ್ಟಿಂದ ಏನೂ ಪಾರ್ಟಿಕಲ್ಸ್ ಸ್ಟಕ್ ಆಗೋದಿಲ್ಲ. ನೆಕ್ಸ್ಟ್ ಟೈಮು ಹೈಲಿ ಎಫಿಷಿಯೆಂಟ್ ಇರ್ತದೆ ಅದು ಸ್ಪಿನ್ನರು. ಸೊ ಇಷ್ಟು ನೀವು ಫಾಲೋ ಮಾಡಿರಿ, ಯು ವಿಲ್ ಎಂಜಾಯ್ ಹೋಮ್ ಮೇಡ್ ಫ್ಯಾಂಟಾಸ್ಟಿಕ್ ದೋಸಾ, ಇಡ್ಲಿ, ಮೇ ಬಿ ಉತ್ತಪ್ಪ, ಏನು ಬೇಕಾದರೂ ಮಾಡ್ಬೋದು. ಆಲ್ರೆಡಿ ಐ ಆಮ್ ಸ್ಮೆಲ್ಲಿಂಗ್ ಇಟ್ very good. This awesome smell. I can't wait to make fresh dosas and eat tomorrow. So mostly when Pakistan bandla I can enjoy ಮಾಡ್ತಾರೆ. We are waiting for our arrival also. So this is probably my last video in the series. After making dosa we close the channel. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.